ನಮಸ್ಕಾರ. ಮುಖ್ಯಾಂಶಗಳು. ಸ್ವಾತಂತ್ರ್ಯ ಸಂಭ್ರಮಕ್ಕೆ ಹಲವು ಹೋರಾಟಗಾರರ ಪರಿಶ್ರಮ ತ್ಯಾಗ ಅವಿಸ್ಮರಣೀಯ. ಪ್ರಾಚೀನ ಪರಂಪರೆಯೊಂದಿಗೆ ಸಂಪರ್ಕಿತವಾದಾಗ ದೇಶದ ಪ್ರಗತಿ ಸಾಧ್ಯ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ವಿವಿಧೆಡೆ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಯುವ ಪೀಳಿಗೆಯಲ್ಲಿ ದೇಶಾಭಿಮಾನ ಮೂಡಿಸುವುದು ಅತ್ಯವಶ್ಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಒತ್ತು. ನೂತನ ರೂಪುರೇಷೆಗಳನ್ನು ರಚಿಸಲು ವಿಧಾನ ಪರಿಷತ್ ಸದಸ್ಯ ಸಂಕನೂರು ಅಧ್ಯಕ್ಷತೆಯಲ್ಲಿ ಸಮಿತಿ. ಸುರೇಶ್ ಕುಮಾರ್. ಹಾಗೂ 4ನೇ ಜಾಗತಿಕ ಆಯುರ್ವೇದ ಉತ್ಸವಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ವಿವಿಧ ದೇಶಗಳ ವಿಷಯ ತಜ್ಞರ ಉಪಸ್ಥಿತಿ ಸಾಧ್ಯತೆ. ವಾರ್ತೆಗಳ ವಿವರ. ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ದೇಶ ಸ್ವತಂತ್ರವಾಗಿದ್ದು ಅದರ 75 ವರ್ಷಗಳ ಆಚರಣೆ ಐತಿಹಾಸಿಕ ಮತ್ತು ಗೌರವಶಾಲಿ ಕ್ಷಣವಾಗಿದೆ. ಇದರಲ್ಲಿ ಶಾಶ್ವತ ಭಾರತದ ಪರಂಪರೆ ಇದೆ. ಸ್ವಾತಂತ್ರ್ಯ ಸಂಗ್ರಾಮದ ನೆರಳೂ ಇದೆ. ಸ್ವಾತಂತ್ರ್ಯ ಭಾರತವನ್ನು ಗೌರವಾನ್ವಿತಗೊಳಿಸುವ ಪ್ರಗತಿಯೂ ಇದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. आज जब कोई भी आप लोकल प्रोडक्ट खरीदें आज के बाद से उस प्रोडक्ट है ये इसी तरह घूमता रहेगा और लगातार घूमे. ಗುಜರಾತ್ನ ಅಹಮದಾಬಾದ್ನ ಸಬರಮತಿ ಆಶ್ರಮದಲ್ಲಿಂದು 75ನೇ ಸ್ವಾತಂತ್ರ್ಯೋತ್ಸವ ವರ್ಷದ ಅಂಗವಾಗಿ ಆಜಾದಿ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ವಿಶೇಷ ಅಂತರ್ಜಾಲ ತಾಣವನ್ನು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ 75ರಲ್ಲಿನ ಕಲ್ಪನೆಗಳು, ಸಾಧನೆಗಳು, ಕೈಗೊಳ್ಳಲಾಗುವ ಕ್ರಮಗಳು ಮತ್ತು 75ರ ನಿರ್ಣಯಗಳು 5 ಪ್ರಮುಖ ಸ್ತಂಭಗಳಾಗಿವೆ ಎಂದು ತಿಳಿಸಿದರು. ಈ 5 ಸ್ತಂಭಗಳು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸ್ವತಂತ್ರ ಭಾರತದ ಕನಸು ಮತ್ತು ಕರ್ತವ್ಯಗಳನ್ನು ದೇಶದ ಮುಂದಿಟ್ಟು ಮುಂದಡಿ ಇಡುವ ಪ್ರೇರಣೆ ನೀಡುತ್ತಿದೆ. ಈ ಪ್ರೇರಣೆಯೊಂದಿಗೆ ಇಂದು ಚರಕ ಅಭಿಯಾನವನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. आजाद भारत के सपनों और कर्तव्यों को देश के सामने रखकर आगे बढ़ने की प्रेरणा देंगे. इन्हीं संदेशों के आधार पर आज अमृत महोत्सव की वेबसाइट के साथ चरखा अभियान और आत्मनिर्भर इंक्यूबेटर को भी लॉन्च किया गया है. भाइयों और बहनों, इतिहास साक्षी है कि किसी राष्ट्र का गौरव तभी जागृत रहता है जब वो अपने स्वाभिमान और बलिदान की परंपराओं को अगली पीढ़ी को भी सिखाता है, संस्कारित करता है. जननी जन्मभूमिश्च स्वर्गादपि करियसी ಈ ಮಂತ್ರ. ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟವನ್ನು ಸ್ಮರಿಸಿದ ಪ್ರಧಾನಿ, ಯಾವುದೇ ರಾಷ್ಟ್ರ ತನ್ನ ಸ್ವಾಭಿಮಾನ ಮತ್ತು ಬಲಿದಾನದ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಕಲಿಸಿದಾಗ ಮಾತ್ರ ಆ ದೇಶದ ಗೌರವ ಜಾಗೃತವಾಗುತ್ತದೆ. ತನ್ನ ಪ್ರಾಚೀನ ಪರಂಪರೆಯೊಂದಿಗೆ ಸದಾ ಸಂಪರ್ಕಿತವಾದ ದೇಶ ಪ್ರಗತಿ ಸಾಧಿಸಲು ಸಾಧ್ಯ ಎಂದರು. ಉಪ್ಪಿನ ಸಾಂಕೇತಿಕತೆಯ ಬಗ್ಗೆ ಮಾತನಾಡಿದ ಪ್ರಧಾನಿ, ಉಪ್ಪನ್ನು ಎಂದಿಗೂ ವೆಚ್ಚದ ಆಧಾರದಲ್ಲಿ ಅಳೆಯುವುದಿಲ್ಲ. ಭಾರತೀಯರಿಗೆ ಉಪ್ಪು ಪ್ರಾಮಾಣಿಕತೆ, ನಂಬಿಕೆ, ನಿಷ್ಠೆ, ಶ್ರಮ, ಸಮಾನತೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದೆ ಎಂದರು. ಬ್ರಿಟಿಷರು ಭಾರತದ ಮೌಲ್ಯದೊಂದಿಗೆ ಸ್ವಾವಲಂಬನೆಗೂ ಘಾಸಿ ಮಾಡಿದ್ದರೂ ಭಾರತೀಯರು ಇಂಗ್ಲೆಂಡ್ನಿಂದ ತರುತ್ತಿದ್ದ ಉಪ್ಪನ್ನು ಅವಲಂಬಿಸಬೇಕಿತ್ತು. ಗಾಂಧೀಜಿಯವರು ದೇಶದ ಈ ದೀರ್ಘ ನೋವನ್ನು ಮನಗಂಡು ಇದನ್ನು ಒಂದು ಚಳುವಳಿಯಾಗಿ ಪರಿವರ್ತಿಸಿದರು ಎಂದರು. ಸಾಮಾನ್ಯ ಭಾರತೀಯರ ಪರಿಶ್ರಮ, ನಾವೀನ್ಯತೆ, ಉದ್ಯಮಶೀಲತೆಯ ಪ್ರತಿಬಿಂಬವಾಗಿದೆ. ಭಾರತೀಯರು ದೇಶದಲ್ಲೇ ಇರಲಿ, ವಿದೇಶದಲ್ಲೇ ಇರಲಿ, ಅವರು ತಮ್ಮ ಪರಿಶ್ರಮದಿಂದ ದೇಶದ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ನಮಗೆ ನಮ್ಮ ಸಂವಿಧಾನದ ಬಗ್ಗೆ ಹೆಮ್ಮೆ ಇದೆ.
ಭಾರತ ಪ್ರಜಾಪ್ರಭುತ್ವದ ಜನ್ಮಭೂಮಿಯಾಗಿದೆ. ಜ್ಞಾನ ವಿಜ್ಞಾನದಲ್ಲಿ ಸಮೃದ್ಧವಾದ ಭಾರತ ಮಂಗಳನಿಂದ ಚಂದ್ರಮನವರೆಗೆ ತನ್ನ ಹೆಜ್ಜೆ ಗುರುತು ಮೂಡಿಸುತ್ತಿದೆ ಎಂದರು. ಭಾರತದ ಸೇನಾ ಸಾಮರ್ಥ್ಯ ಅಪರಿಮಿತವಾಗಿದೆ. ಆರ್ಥಿಕವಾಗಿಯೂ ನಾವು ವೇಗವಾಗಿ ಮುಂದೆ ಸಾಗುತ್ತಿದ್ದೇವೆ ಎಂದರು. ಭಾರತದ ನವೋದ್ಯಮ ಪರಿಸರ ವಿಶ್ವದ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದು ಚರ್ಚೆಯ ವಸ್ತುವಾಗಿದೆ. ವಿಶ್ವದ ಎಲ್ಲ ವೇದಿಕೆಗಳಲ್ಲೂ ಭಾರತದ ಸಾಮರ್ಥ್ಯ ಪ್ರತಿಭೆಯ ಚರ್ಚೆಯಾಗುತ್ತಿದೆ. ಅಭಾವದ ಅಂಧಕಾರದಿಂದ ಹೊರಬಂದಿರುವ ಭಾರತ 130 ಕೋಟಿ ಜನರ ಆಕಾಂಕ್ಷೆಯೊಂದಿಗೆ ಸ್ವಾವಲಂಬನೆಯ ಹಾದಿಯಲ್ಲಿ ಸಾಗಿದೆ ಎಂದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ಜಯಂತಿ ಮತ್ತು ಭಾರತದ ಸ್ವಾತಂತ್ರ್ಯದ 75ನೇ ವರ್ಷವನ್ನು ನಾವು ಒಟ್ಟಿಗೆ ಆಚರಿಸುತ್ತಿದ್ದೇವೆ. ಕೋವಿಡ್ ಮಹಾಮಾರಿಯ ವಿರುದ್ಧದ ಹೋರಾಟದಲ್ಲಿ ಯಶಸ್ವಿಯಾಗಿ ಲಸಿಕೆಯನ್ನು ಸಂಶೋಧಿಸಿರುವ ಭಾರತ ವಸುದೈವ ಕುಟುಂಬಕಂ ಅಂದರೆ ವಿಶ್ವವೇ ಒಂದು ಕುಟುಂಬ ಎಂದು ತಿಳಿದು ಮಾನವತೆಯ ನೆರವಿಗೆ ಮುಂದಾಗಿದೆ ಎಂದರು. नेताजी ने भारत की आजादी को पूरी मानवता के लिए जरूरी बताया था. समय के साथ नेताजी की ये बात सही सिद्ध हुई. यही भारत का आदर्श है, यही भारत का शाश्वत दर्शन है, यही आत्मनिर्भर भारत का भी तत्व ज्ञान है. आज दुनिया के देश भारत का धन्यवाद कर रहे हैं, भारत में भरोसा कर रहे हैं. यही नए भारत के सूर्योदय की पहली छटा है, यही हमारे भव्य भविष्य की पहली आभा है. ध्वनि से अपनी शुभकामनाएं. ನಂತರ ಸಬರಮತಿ ಆಶ್ರಮದಿಂದ ದಂಡಿಯವರೆಗಿನ ಯಾತ್ರೆಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. घटना को सजीव करने के लिए, जीवंत करने के लिए यहां से आगे बढ़ रहे हैं. माननीय प्रधानमंत्री महोदय का आशीर्वाद प्राप्त करके उनका ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಸಂದರ್ಶಕರ ಪುಸ್ತಕದಲ್ಲಿ ತಮ್ಮ ಅಭಿಪ್ರಾಯ ದಾಖಲಿಸಿದರು. A floral tribute to Bapu by the Honorable in our country. (1918 to 1930), the leader. सातवें गुजरात के राज्यपाल ऐतिहासिक अवसर महात्मा गांधी जी ने ಕೇಂದ್ರ ಸಂಸ್ಕೃತಿ ಸಚಿವ ಪ್ರಹ್ಲಾದ್ ಪಟೇಲ್ ಸ್ವಾತಂತ್ರ್ಯ ನಂತರದ 75 ವರ್ಷಕ್ಕೆ ಭಾರತ ಕಾಲಿಡುತ್ತಿರುವ ಸಂದರ್ಭದಲ್ಲಿ ದೇಶದ ಸ್ವರೂಪವೇ ಬದಲಾಗಿದೆ. ಭಾರತದ ಸ್ವಾತಂತ್ರ್ಯದ ಶತಮಾನೋತ್ಸವದ ಪಯಣ ಸ್ವಾವಲಂಬಿ ಮತ್ತು ಸ್ವಾಭಿಮಾನದಿಂದ ಕೂಡಿರುತ್ತದೆ ಎಂಬ ವಿಶ್ವಾಸ ಪ್ರಧಾನಿಯವರದಾಗಿದೆ ಎಂದರು. आज हम फिर उसी माटी पर खड़े हैं, उस धरती पर, उस तारीख में खड़े हैं, लेकिन आज वो बदला हुआ भारत है. आज करीब 91 साल बाद जब मैं उसी मिट्टी पर आज़ादी के 75 साल के अमृत उत्सव के मौके पर चल रहा हूं, तब देश के हालात बदले हुए हैं. अब हमारे प्रधानमंत्री नरेंद्र मोदी जी कहते हैं कि भारत की आज़ादी की शताब्दी का सफर स्वावलंबी और स्वाभिमान से भरा होगा. साबरमती आश्रम के ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮಹಾತ್ಮ ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸ್ವಾತಂತ್ರ್ಯ ಚಳುವಳಿಗೆ ವಿಶಿಷ್ಟ ಬಲ ನೀಡಿದ ಗುಜರಾತ್ ಭೂಮಿಯಿಂದ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆ ಆರಂಭವಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಿಯವರು ಸ್ವರಾಜ್ಯದಿಂದ ಸುರಾಜ್ಯದ ಯಾತ್ರೆಯ ಪ್ರೇರಣೆಯೊಂದಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎಂದರು. 1930ರ ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ದಂಡಿಯಾತ್ರೆ ಆರಂಭಿಸಿದ್ದರು. ಇಂದು ಸಬರಮತಿ ಆಶ್ರಮದಿಂದ 75ನೇ ವರ್ಷಾಚರಣೆ ಆರಂಭವಾಗುತ್ತಿರುವ ಸೌಭಾಗ್ಯದ ಸಂಗತಿ ಎಂದರು. जो काम किया है वही गुजरात की भूमि पर आज आजादी की सेलिब्रेशन और सालगिरह के कार्यक्रम में उनका शुभारंभ भी आज गुजरात से हो रहा है. ಸಮಾರಂಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವರತ್, ಸಬರಮತಿ ಆಶ್ರಮದ ಟ್ರಸ್ಟಿ ಕಾರ್ತಿಕ್ ಸಾರಾಭಾಯ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳ ಸಂಗೀತ, ನೃತ್ಯ ಮನಸೆಳೆಯಿತು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರದರ್ಶಿಸಿತು.
पुलकितयामिनी शुभ्रज्योत्स्ना पुलकितयामिनी फुल्लकुसुमित ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ವಿದುರಾಶ್ವತ್ಥದಲ್ಲಿ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರ ಮತ್ತು ಹುತಾತ್ಮರ ಸ್ಮಾರಕಗಳಿಗೆ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲ ವಜೂಭಾಯಿ ವಾಲಾ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಹಾಗೂ ಸಂಸದ ಎಂ ಮುನಿಸ್ವಾಮಿ ಉಪಸ್ಥಿತರಿದ್ದರು. ನಂತರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಾದೇಶಿಕ ಜನಸಂಪರ್ಕ ಕಾರ್ಯಾಲಯ ಆಯೋಜಿಸಲಾಗಿದ್ದ ದಂಡಿಯಾತ್ರೆಯ ಘಟನೆಗಳನ್ನು ಬಿಂಬಿಸುವ ಛಾಯಾಚಿತ್ರ ಪ್ರದರ್ಶನವನ್ನು ಸಹ ಉದ್ಘಾಟಿಸಲಾಯಿತು. ಬಳಿಕ ರಾಜ್ಯಪಾಲ ವಜೂಭಾಯಿ ವಾಲಾ ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಗಳು ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿರಬೇಕು. ಭವ್ಯ ಭಾರತ ನಿರ್ಮಾಣದಲ್ಲಿ ಮಹಿಳೆಯರ ಕೊಡುಗೆ ಅವಿಸ್ಮರಣೀಯವಾಗಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲೂ ಮಹಿಳೆಯರ ಹೋರಾಟ ಅನನ್ಯ ಎಂದರು. ನಾವು ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರದಲ್ಲೇ ವಿಶೇಷ ಸಾಧನೆ ಮಾಡಿದರೆ ಅದೇ ದೇಶ ಸೇವೆಯಾಗಲಿದೆ. ಅಧಿಕಾರಿಗಳು ಆತ್ಮಸಾಕ್ಷಿಯಾಗಿ ಕಾರ್ಯನಿರ್ವಹಿಸಬೇಕು. ಮುಂಬರುವ 25 ವರ್ಷಗಳಲ್ಲಿ ಭಾರತ ವಿಶ್ವದ ಅಗ್ರ ರಾಷ್ಟ್ರವಾಗಿ ಹೊರಹೊಮ್ಮಲು ಪ್ರತಿಯೊಬ್ಬ ನಾಗರಿಕರ ಕೊಡುಗೆ ಅತ್ಯಗತ್ಯ ಎಂದರು. और जीवन में मैं यहाँ बैठे हुए सभी पुरुष वर्ग को कहूंगा कि जिंदगी में संस्कारिता से जीना है, मर्दानगी से जीना है, तो कभी स्त्री का अपमान नहीं करना. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ವಾತಂತ್ರ್ಯಕ್ಕಾಗಿ ದೇಶಾದ್ಯಂತ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹನೀಯರ ತ್ಯಾಗ ಬಲಿದಾನದ ಫಲವಾಗಿ ನಾವು ಇಂದು ಸ್ವಾತಂತ್ರ್ಯದ ಫಲವನ್ನು ಕಾಣುತ್ತಿದ್ದೇವೆ. ಕಳೆದ ಹಲವು ವರ್ಷಗಳಿಂದ ಭಾರತವು ಮಹತ್ವದ ಸಾಧನೆಗಳಿಗೆ ಸಾಕ್ಷಿಯಾಗಿದೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಪ್ರಗತಿ ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಯುವ ಪೀಳಿಗೆಯಲ್ಲಿ ದೇಶಪ್ರೇಮದ ಕಿಚ್ಚು ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ರಾಜ್ಯದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಜ್ಞರಿಂದ ಸ್ವಾತಂತ್ರ್ಯ ಹೋರಾಟದ ಕುರಿತು ಅರಿವು ಮೂಡಿಸಲು ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು. ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜಗತ್ತಿನ ಇತಿಹಾಸದಲ್ಲಿ ವಿಶೇಷ ಸ್ಥಾನವಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದ ಸಂದರ್ಭದಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಿ ಜಾಗೃತಿ ಮೂಡಿಸುತ್ತಿರುವ ಈ ಪ್ರಯತ್ನ ದೇಶಾದ್ಯಂತ ಯಶಸ್ವಿಯಾಗಲಿದೆ. ಈ ಯಶಸ್ಸಿಗೆ ಕರ್ನಾಟಕ ಕೊಡುಗೆ ನೀಡುವಂತಾಗಲಿ ಎಂದು ಹಾರೈಸಿ ನಾವೆಲ್ಲ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಕೋಟೆ ಆವರಣದಲ್ಲಿಂದು ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಉದ್ಘಾಟಿಸಿದರು. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಚಿವ ಅರವಿಂದ ಲಿಂಬಾವಳಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಮಹತ್ವದ್ದು. ಬ್ರಿಟಿಷರ ವಿರುದ್ಧದ ಹೋರಾಟದ ಕಿಚ್ಚು ಹಚ್ಚಿದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಪ್ರಮುಖರೆನಿಸುತ್ತಾರೆ. ಅವರ ತ್ಯಾಗ, ಹೋರಾಟ, ಬಲಿದಾನ ಅವಿಸ್ಮರಣೀಯವಾಗಿದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಕ್ಷೇತ್ರದಲ್ಲಿ ಇದುವರೆಗೆ ನಾವು ಮಾಡಿರುವ ಸಾಧನೆಯ ಸಿಂಹಾವಲೋಕನದ ಮೂಲಕ ಮುಂದಿನ ಪ್ರಗತಿಯ ಕುರಿತು ಚಿಂತಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಮುಂದಿನ 75 ವಾರಗಳ ಕಾಲ ಅಮೃತ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರಿದ್ದಾರೆ. ಈಗಷ್ಟೇ ಹಿರೇಮಠ ಅವರು ಪ್ರಸ್ತಾಪ ಮಾಡಿದರು. ಇಡೀ ಜಗತ್ತಿಗೆ ಇವತ್ತು ನಾವು ಔಷಧಿಯನ್ನು ಕೊಟ್ಟಿರತಕ್ಕಂಥ ಸಾಧನೆಯನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದ ಭಾರತ ಸರ್ಕಾರ ಮಾಡಿದೆ ಅನ್ನೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಕಾರ್ಯಕ್ರಮದ ಭಾಗವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ಸೈನಿಕ ಶಾಲೆಯಿಂದ ಸ್ವಾತಂತ್ರ್ಯ ಹೋರಾಟದ ಘಟನೆಗಳನ್ನು ಸ್ಮರಿಸುವ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು.
ಇದಕ್ಕೂ ಮುನ್ನ ಕಿತ್ತೂರಿನಿಂದ ಸಂಗೊಳ್ಳಿ ರಾಯಣ್ಣ ಸ್ಮಾರಕವಿರುವ ಖಾನಾಪುರ ತಾಲೂಕಿನ ನಂದಗಡವರೆಗೆ ಆಯೋಜಿಸಲಾಗಿದ್ದ 75 ಸೈಕ್ಲಿಸ್ಟ್ಗಳ ಸೈಕಲ್ ಜಾಥಾಗೆ ಶಾಸಕ ಮಹಾಂತೇಶ್ ದೊಡ್ಡಗೌಡ್ರ ಹಾಗೂ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಚಾಲನೆ ನೀಡಿದರು. ನೇ ಸ್ವಾತಂತ್ರ್ಯ ವರ್ಷಾಚರಣೆಯ ಅಂಗವಾಗಿ ಎನ್ಸಿಸಿ ವಿದ್ಯಾರ್ಥಿಗಳು ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿರುವ ಯುದ್ಧ ಸ್ಮಾರಕವನ್ನು ಸ್ವಚ್ಛಗೊಳಿಸಿದರು. ಸ್ಮಾರಕಕ್ಕೆ ಕರ್ನಾಟಕ ಮತ್ತು ಗೋವಾ ವಿಭಾಗದ ಎನ್ಸಿಸಿ ಮುಖ್ಯಸ್ಥ ಏರ್ ಕಮಾಂಡರ್ ಎಲ್ಕೆ ಜೈನ್ ಗೌರವ ವಂದನೆ ಸಲ್ಲಿಸಿದರು. ಬಳಿಕ ಅವರು ಸಾವಿರಾರು ಜನರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಎಲ್ಲರನ್ನೂ ಸ್ಮರಿಸುವುದು ಅತ್ಯವಶ್ಯ ಎಂದರು. To clean up, and we will do this service regularly to maintain this place. We have crossed this place so many times, but never bothered to have a look at this memorial which is there for our fallen soldiers. Even we don't know who is the soldier who laid down his life and not today. ಎನ್ಸಿಸಿ ವಿದ್ಯಾರ್ಥಿ ಪ್ರಕಾರ್ ವರ್ಮಾ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ ನಾವೆಲ್ಲರೂ ಸ್ವತಂತ್ರ ಭಾರತದಲ್ಲಿದ್ದೇವೆ ಎಂದರು. Towards a better future. We have taken the activity of statue cleaning for the 75th year of independence to salute such heroes and educate the society on their sacrifice. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನ್ವಯ ವಿದ್ಯಾರ್ಥಿಗಳ ಸುರಕ್ಷತೆಯೊಂದಿಗೆ ಶಾಲೆಯ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಇರುವ ಕಾನೂನುಗಳು ಹಾಗೂ ಅವುಗಳ ರೂಪುರೇಷೆಗಳ ಕುರಿತು ಪುನರ್ರಚನೆ ಮಾಡಲು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಸಮಿತಿಯು 1 ತಿಂಗಳ ಅವಧಿಯಲ್ಲಿ ಶಾಲಾ ಸುರಕ್ಷತಾ ಕ್ರಮಗಳ ಬಗ್ಗೆ ಹಾಗೂ ಇಲಾಖೆಯ ಆದೇಶ, ನ್ಯಾಯಾಲಯದ ಸೂಚನೆಗಳನ್ನು ಗಮನದಲ್ಲಿರಿಸಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಹಿಂದೆ ಖಾಸಗಿ ಹಾಗೂ ಅನುದಾನಿತ ಶಾಲೆಗಳಿಗೆ ನಿಗದಿಪಡಿಸಲಾಗಿದ್ದ ಅಗ್ನಿ, ಕಟ್ಟಡ ಸುರಕ್ಷತೆ ಪ್ರಮಾಣ ಪತ್ರದಿಂದ ವಿನಾಯಿತಿ ನೀಡಲಾಗಿದೆ. ಕಳೆದ ಶೈಕ್ಷಣಿಕ ಸಾಲಿನ ದಾಖಲೆಗಳ ಆಧಾರದಲ್ಲಿ ನೋಂದಣಿ ನವೀಕರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ರಾಜ್ಯದಲ್ಲಿನ ಚುನಾವಣಾ ಆಯುಕ್ತರು ಸ್ವತಂತ್ರ ವ್ಯಕ್ತಿಯಾಗಿರಬೇಕೇ ಹೊರತು ಸರ್ಕಾರದಿಂದ ನೇಮಕಗೊಂಡವರಾಗಿರಬಾರದು ಎಂದು ಸುಪ್ರೀಂ ಕೋರ್ಟ್ ಇಂದು ಅಭಿಪ್ರಾಯಪಟ್ಟಿದೆ. ಗೋವಾದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕುರಿತ ಪ್ರಕರಣದ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಫೆಬ್ರವರಿಯಲ್ಲಿ ನಡೆಯಬೇಕಿದ್ದ ಪುರಸಭೆ ಚುನಾವಣೆಯ ಉಸ್ತುವಾರಿಗೆ ಗೋವಾ ಸರ್ಕಾರ ತನ್ನ ಕಾನೂನು ಕಾರ್ಯದರ್ಶಿಯನ್ನು ರಾಜ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿರುವುದನ್ನು ಖಂಡಿಸಿದೆ. ಪ್ರಕರಣದ ವಿಚಾರಣೆ ನಡೆಸುತ್ತಿರುವ ನ್ಯಾಯಮೂರ್ತಿ ರೋಹಿಂಟನ್ ಫಾಲಿ ನಾರಿಮನ್ ನೇತೃತ್ವದ ತ್ರಿಸದಸ್ಯ ಪೀಠ ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗದ ಸ್ವಾತಂತ್ರ್ಯದಲ್ಲಿ ಯಾವುದೇ ರಾಜಿ ಸಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಸರ್ಕಾರಿ ಅಧಿಕಾರಿಯೊಬ್ಬರಿಗೆ ರಾಜ್ಯ ಚುನಾವಣಾ ಆಯುಕ್ತರ ಹೆಚ್ಚುವರಿ ಹೊಣೆ ವಹಿಸುವುದು ಸಂವಿಧಾನದ ಅಣಕವಾಗುತ್ತದೆ ಎಂದು ನ್ಯಾಯಪೀಠ ಹೇಳಿದೆ. ಏಪ್ರಿಲ್ 30ರೊಳಗೆ ಚುನಾವಣೆ ನಡೆಯಬೇಕು ಎಂದು ಸಹ ನ್ಯಾಯಾಲಯ ಆದೇಶಿಸಿದೆ. ದೇಶದಲ್ಲಿ ಕೋವಿಡ್-19 ಪ್ರಕರಣಗಳು ಮತ್ತೊಮ್ಮೆ ಏರಿಕೆಯಾಗುತ್ತಿದ್ದು, ಕಳೆದ 24 ಗಂಟೆಗಳಲ್ಲಿ 23,285 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,13,08,846ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,09,53,303 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 96.86ಕ್ಕೆ ಏರಿಕೆಯಾಗಿದೆ.
ಒಟ್ಟು 1,97,237 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.74ರಷ್ಟಿದೆ. ಇದುವರೆಗೆ 1,58,306 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.40ಯಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದ ವಿವಿಧ ಪ್ರಯೋಗಾಲಯಗಳಲ್ಲಿ 7,40,000ಕ್ಕೂ ಹೆಚ್ಚಿನ ಕೊರೋನಾ ಶಂಕಿತರ ಗಂಟಲ ದ್ರವವನ್ನು ಪರೀಕ್ಷೆಗೊಳಪಡಿಸಲಾಗಿದೆ. ದೇಶಾದ್ಯಂತ ಇದುವರೆಗೆ 2,61,64,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 4,84,740 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ ಎಂದು ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಜನವರಿ 16ರಂದು ದೇಶಾದ್ಯಂತ ವಿಶ್ವದ ಅತಿದೊಡ್ಡ ಕೋವಿಡ್ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು. ಮಾರ್ಚ್ 1ರಿಂದ 2ನೇ ಹಂತದ ಅಭಿಯಾನ ಆರಂಭವಾಗಿದೆ. ಭಾರತದಲ್ಲೇ ಅಭಿವೃದ್ಧಿಪಡಿಸಲಾದ ಕೋವಿಡ್-19 ಲಸಿಕೆಯ 5,85,00,000 ಡೋಸ್ಗಳನ್ನು ವಿಶ್ವದ ಸುಮಾರು 70 ರಾಷ್ಟ್ರಗಳಿಗೆ ಪೂರೈಕೆ ಮಾಡಿದೆ. ಈ ಪೈಕಿ 80 ಲಕ್ಷ ಡೋಸ್ಗಳನ್ನು ಉಚಿತವಾಗಿ 35 ರಾಷ್ಟ್ರಗಳಿಗೆ ಸಹಾಯ ರೂಪದಲ್ಲಿ ನೀಡಿದ್ದರೆ 1,64,00,000 ಡೋಸ್ಗಳನ್ನು 18 ರಾಷ್ಟ್ರಗಳಿಗೆ ಕೋವ್ಯಾಕ್ಸ್ ಸೌಲಭ್ಯ ಮಾರ್ಗದಡಿಯಲ್ಲಿ ಸರಬರಾಜು ಮಾಡಲಾಗಿದೆ. ಕೋವ್ಯಾಕ್ಸ್ ಅನನ್ಯ ಜಾಗತಿಕ ಸಹಯೋಗವಾಗಿದ್ದು ಜಗತ್ತಿನ 2/3 ರಾಷ್ಟ್ರಗಳು ಕೋವಿಡ್ ಲಸಿಕೆಯ ಸಮಾನ ಪೂರೈಕೆಯನ್ನು ಖಾತ್ರಿಪಡಿಸಲು ಒಗ್ಗೂಡಿವೆ. 3,39,00,000 ಡೋಸ್ ಲಸಿಕೆಯನ್ನು 15 ವಿವಿಧ ರಾಷ್ಟ್ರಗಳಿಗೆ ವಾಣಿಜ್ಯ ಆಧಾರದಲ್ಲಿ ರವಾನಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತವು ಕೋವಿಡ್ ಲಸಿಕೆಯನ್ನು ವಿವಿಧ ರಾಷ್ಟ್ರಗಳಿಗೆ ಸರಬರಾಜು ಮಾಡಲು 1.5 ತಿಂಗಳುಗಳ ಹಿಂದೆ ಲಸಿಕೆ ಮೈತ್ರಿ ಕಾರ್ಯಕ್ರಮ ಆರಂಭಿಸಿದೆ. ಜನವರಿ 20ರಿಂದ ಭೂತಾನ್, ಮಾಲ್ಡೀವ್ಸ್, ಬಾಂಗ್ಲಾದೇಶ, ನೇಪಾಳ, ಮ್ಯಾನ್ಮಾರ್ ಮತ್ತು ಸೆಷಲ್ಸ್ಗೆ ಅನುದಾನ ನೆರವಿನಡಿಯಲ್ಲಿ ಲಸಿಕೆ ಪೂರೈಕೆ ಆರಂಭಿಸಲಾಗಿದೆ. ಕೇರಳದ ತಿರುವನಂತಪುರದಲ್ಲಿ ಆಯೋಜಿಸಲಾಗಿರುವ ಜಾಗತಿಕ ಆಯುರ್ವೇದ ಉತ್ಸವದ 4ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಲಿದ್ದಾರೆ. ಈ ಉತ್ಸವ ಇಂದಿನಿಂದ ಇದೇ ತಿಂಗಳ 19ರವರೆಗೂ ವರ್ಚುವಲ್ ಮೂಲಕ ನಡೆಯಲಿದೆ. ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು, ಕೇಂದ್ರ ಸಚಿವ ವಿ ಮುರಳೀಧರನ್, ಎಫ್ಐಸಿಸಿಐ ಅಧ್ಯಕ್ಷ ಉದಯ್ ಶಂಕರ್ ಮತ್ತು ಎಫ್ಐಸಿಸಿಐ ಮಾಜಿ ಅಧ್ಯಕ್ಷೆ ಡಾ ಸಂಗೀತಾ ರೆಡ್ಡಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ವಿಜ್ಞಾನಿ ಡಾ ಸೌಮ್ಯ ಸ್ವಾಮಿನಾಥನ್ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಅಲ್ಲದೆ ಕೇಂದ್ರ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೋಟೇಚ ಮತ್ತು ಕೇಂದ್ರ ಆಯುಷ್ ಸಚಿವಾಲಯದ ಸಲಹೆಗಾರ ವೈದ್ಯ ಮನೋಜ್ ನೇಸಾರಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ, ಜಾಗತಿಕ ಪ್ರದರ್ಶನ ಸೇರಿದಂತೆ ಹಲವು ಕಾರ್ಯಕ್ರಮಗಳಿಗೆ ಈ ಉತ್ಸವ ವೇದಿಕೆಯಾಗಲಿದೆ. ವಿಶ್ವದ ಕ್ವಾಡ್ ನಾಯಕರ ಮೊದಲ ಶೃಂಗಸಭೆ ಇಂದು ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮ್ಯಾರಿಸನ್, ಜಪಾನ್ ಪ್ರಧಾನಿ ಯೋಶಿಹಿಡೆ ಸುಗಾ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ವರ್ಚುವಲ್ ಮಾಧ್ಯಮದ ಮೂಲಕ ಪಾಲ್ಗೊಳ್ಳಲಿದ್ದಾರೆ. ಈ ನಾಯಕರು ಅನೇಕ ಪ್ರಾದೇಶಿಕ, ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮುಕ್ತ ಹಾಗೂ ಸಮಗ್ರ ಸಹಕಾರ ಒದಗಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಈ ಸಮಾವೇಶ 4 ರಾಷ್ಟ್ರಗಳ ನಾಯಕರಿಗೆ ಪೂರೈಕೆ ಸರಣಿ, ಅಪಾಯಕಾರಿ ತಂತ್ರಜ್ಞಾನಗಳು, ಸಾಗರೋತ್ತರ ಭದ್ರತೆ, ಸಮಕಾಲೀನ ಸಮಸ್ಯೆ, ಜಲವಾಯು ಸಂರಕ್ಷಣೆ ಕುರಿತು ತಮ್ಮ ಕಾಳಜಿ ವ್ಯಕ್ತಪಡಿಸಲು ಅವಕಾಶ ಒದಗಿಸಲಿದೆ. ವಿಶ್ವವ್ಯಾಪಿಯಾಗಿರುವ ಕೋವಿಡ್-19 ಸಾಂಕ್ರಾಮಿಕ ವಿರುದ್ಧ ಹೋರಾಡಲು ಹಾಗೂ ಸುರಕ್ಷಿತ ಹಾಗೂ ಅಗ್ಗದ ಲಸಿಕೆಗಳ ಪೂರೈಕೆ ಕುರಿತು ಶೃಂಗಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಸೇರಲು ಯುವಕರಿಗೆ ತರಬೇತಿ ನೀಡಲು ಬೆಂಗಳೂರಿನಲ್ಲಿ ಆರಂಭಿಸಿರುವ ಶೂರ್ ಶಾಟ್ ಅಕಾಡೆಮಿ ಕುರಿತು ನಿನ್ನೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಮೇಜರ್ ಜನರಲ್ ವಿಎಸ್ಎಂ ಭಕುನಿ, ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗಲಿ, ಮಾಜಿ ಉಪಸೇನಾ ಮುಖ್ಯಸ್ಥರು, ಶೂರ್ ಶಾಟ್ ಅಕಾಡೆಮಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ ಮೂರ್ತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ದಕ್ಷಿಣ ಭಾರತದಲ್ಲಿ ಭಾರತೀಯ ಸೇನೆಗೆ ಸೇರುವ ಯುವಕರ ಸಂಖ್ಯೆ ಕಡಿಮೆ ಇದ್ದು, ಯುವಕರಿಗೆ ತರಬೇತಿ ನೀಡಿ ಅವರನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡಿ ಸೇನೆಗೆ ಸೇರುವಂತೆ ಮಾಡಲು ಈ ಶಾಲೆ ಆರಂಭಿಸಿದ್ದು, ಅಕಾಡೆಮಿ ನಡೆದು ಬಂದ ದಾರಿ, ಅಲ್ಲಿ ಯಾರಿಗೆ ಮತ್ತು ಹೇಗೆ ತರಬೇತಿ ನೀಡಲಾಗುತ್ತದೆ, ಇದುವರೆಗೂ ತರಬೇತಿ ಪಡೆದವರಲ್ಲಿ ಆಯ್ಕೆಯಾದವರು ಯಾವ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಎಂಬಿತ್ಯಾದಿ ಮಾಹಿತಿಯನ್ನು ಪುಸ್ತಕದಲ್ಲಿ ವಿವರಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಲೇಜಾ ರಮೇಶ್ ಹಲಗಲಿ, ಇದೊಂದು ಉತ್ತಮ ತರಬೇತಿ ಸಂಸ್ಥೆ. ಯುವಕರು ಇಲ್ಲಿ ತರಬೇತಿ ಪಡೆದು ಸೇನೆಗೆ ಸೇರಿ ಕರ್ನಾಟಕದ ಕೀರ್ತಿ ಪತಾಕೆ ಹಾರಿಸಬೇಕು ಎಂದರು. ನಮ್ಮ ಇಂಡಿಯನ್ ಸೈನಿಕರಿಗೆ ಟ್ರೈನಿಂಗ್ ತಗೊಂಡು ಜನರಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಶೋಭಾ ಕೊಡುವಂಥ ಕ್ಯಾಂಡಿಡೇಟ್ಸು ಇಲ್ಲಿ ಒಳ್ಳೆ ಟ್ರೈನಿಂಗ್ ತೊಗೊಂಡಿದ್ದಾರೆ.
ಶ್ಯೂರ್ ಶಾಟ್ ಅಕಾಡೆಮಿ ನಮ್ಮ ಭಾರತ ದೇಶದ ಎಲ್ಲರಿಗಿಂತ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಟ್ರೈನಿಂಗ್ ಕರಿಕ್ಯುಲಮ್ ಆಗಲಿ, ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ ಮತ್ತು ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಸಲುವಾಗಿ ಆ ಫೈನ್ ಟ್ರೈನಿಂಗ್ ಕೊಟ್ಟು ಶ್ಯೂರ್ ಶಾಟ್ ಅಕಾಡೆಮಿ ಇಂಡಿಯಾ ಒಳಗೆ ನಂಬರ್ 1. ಮೇಜರ್ ಜನರಲ್ ವಿಎಸ್ಎಂ ಭಕುನಿ ಇಲ್ಲಿ ಸದ್ಯ ಸೇನೆಗೆ ತರಬೇತಿ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಭಾರತೀಯ ನೌಕಾಪಡೆ ಹಾಗೂ ವಾಯುಪಡೆಗೆ ಯುವ ಜನತೆಗೆ ತರಬೇತಿ ನೀಡುವ ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. For the leadership program, team building programs for the colleges and schools. The third, we have the Sainik Short Shot Academy, in fact, which was ಅವರ ದೇಹದಾಡಿ ಶ್ರೀನಿವಾಸಮೂರ್ತಿ ಸೇನೆಗೆ ತರಬೇತಿ ಪಡೆಯಲು ಬರುವ ಯುವಕರಿಗೆ ನಿವೃತ್ತಿ ಹೊಂದಿದ ಸೇನೆಯ ಹಿರಿಯ ಅಧಿಕಾರಿಗಳು ತರಬೇತಿ ನೀಡಲಿದ್ದು, ದೇಶ ಸೇವೆ ಮಾಡುವಂತೆ ಉತ್ಸಾಹ ತುಂಬುತ್ತಾರೆ ಎಂದರು. ಹಾಗೂ ಬ್ರಿಗೇಡಿಯರ್ಗಳು, ಲೆಫ್ಟಿನೆಂಟ್ ಕರ್ನಲ್ಗಳು ಇಂಥವರೇ ಕ್ಲಾಸ್ಗಳು ನಡೆಸೋದೇ ಅಲ್ಲದೆ ಯಾವುದೇ ಒಂದು ಗುಣಮಟ್ಟದ ಕಡಿಮೆ ಇಲ್ಲದಂತೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಾವು ಕೊಡಲಿಕ್ಕೆ ನಾವು ಇಲ್ಲಿ ತಯಾರಿದ್ದೇವೆ. ಈಗಾಗಲೇ ನಾವು ಕೆಲವು ವರ್ಷ ಮಾತ್ರ ಇದರಲ್ಲಿ ಅಡಿನಿಟ್ಟಿದ್ದೇವೆ. ಈ ಸಂಸ್ಥೆಯಿಂದ ಸಹ ಸಂಸ್ಥಾಪಕಿ ತೇಜೇಶ್ವರಿ, ದಕ್ಷಿಣ ಭಾರತದ ಯುವಕರು ಹೆಚ್ಚೆಚ್ಚು ಸೇನೆಗೆ ಸೇರುವಂತೆ ಮಾಡಲು ಈ ಶಾಲೆ ಆರಂಭಿಸಲಾಗಿದೆ ಎಂದರು. ಜವಾನ್ಗಳಿಗೂ ಅಂದರೆ ಸೋಲ್ಜರ್ಸ್ಗೂ ಈ ಅಕಾಡೆಮಿ ಟ್ರೈನಿಂಗ್ ಕೊಡ್ತಾ ಇದೆ. ಸೊ ಈ ಅಕಾಡೆಮಿನ ನಮ್ಮ ಸೌತ್ ಇಂಡಿಯಾದಲ್ಲಿಗೆ ಯೂಸ್ ಆಗಲಿ ಅಂತ ಈ ಅಕಾಡೆಮಿ ಮಾಡಿದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ. ಈ ಒಂದು ಫೆಸಿಲಿಟಿನ ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕುಸಿಯುತ್ತಿದ್ದು, ನೀರಿನ ಅಭಾವ ಎದುರಾಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಕೆಲ ರೈತರು ಸಮಗ್ರ ಕೃಷಿ ಪದ್ಧತಿ ಮೂಲಕ ಸ್ವಾವಲಂಬನೆಯ ಬದುಕು ಸಾಗಿಸುತ್ತಿದ್ದಾರೆ. ನೆರ್ನಹಳ್ಳಿ ಗ್ರಾಮದ ರೈತ ಸುರೇಶ್ ಬಾಬು ತನ್ನ 4.5 ಎಕರೆ ಜಮೀನಿನಲ್ಲಿ ತೋಟಗಾರಿಕೆ, ಅರಣ್ಯ ಕೃಷಿ, ಕುರಿ, ಕೋಳಿ ಮತ್ತಿತರ ಸಮಗ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಸಮಗ್ರ ಪದ್ಧತಿ ರೈತರಿಗೆ ಅವರು ಮಳೆ ನೀರು ಆಶ್ರಿತ ಭೂಮಿಯಲ್ಲಿ ಮುಖ್ಯ ಬೆಳೆಗಳ ಜೊತೆಗೆ ಇತರೆ ಉಪಕಸುಬುಗಳಿಂದ ಆದಾಯ ವೃದ್ಧಿಯಾಗಿದೆ. ಪ್ರಾಣಿ ಸಾಕಾಣಿಕೆಯೊಂದಿಗೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಸಂಪಾದನೆ ವೃದ್ಧಿಯಾಗಿರುವುದಾಗಿ ತಿಳಿಸಿದರು. ರೈತರಿಗೆ ಇದು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಥಿಂಕ್ ಮಾಡದೆ ಯಾವುದೋ ಒಂದು ಬ್ಲೈಂಡ್ ಮೆಥಡ್ ಅಲ್ಲಿ ಬಳಸಕ್ ಹೋದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಜಮೀನಿನಲ್ಲಿ ಕೋಲಾರ ಜಿಲ್ಲೆ ಕೃಷಿ ಇಲಾಖೆ ಉಪನಿರ್ದೇಶಕಿ ಪಂಕಜ, ಮಳೆ ನೀರು ಸಂರಕ್ಷಣೆ ಜೊತೆಗೆ ಹಸಿರೆಲೆ ಗೊಬ್ಬರ ತಯಾರಿಕೆಯಿಂದ ಜಮೀನಿನಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಉಂಟಾಗುವುದಿಲ್ಲ ಎಂದರು. ಒಂದು ಸಾವಯವ ಇಂಗಾಲದ ಅಂಶ ಹೆಚ್ಚಾಗುತ್ತೆ. ಇದರಿಂದ ನಾವು ಮುಂದೆ ಮುಖ್ಯ ಬೆಳೆ ಬೆಳೆದಾಗ ನಾವು ರಸಗೊಬ್ಬರಗಳು ಕೂಡ ಕಡಿಮೆ ಬಳಕೆ ಮಾಡ್ಕೋಬಹುದು. ಹಾಗೇನೆ ಯಥೇಚ್ಛವಾಗಿ ಔಷಧಿ ಹೊಡಿತಾ ಇದ್ದೀವಿ. ಈ ಔಷಧಿಗಳು ಕೂಡ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇನ್ನೂ ಕೃಷಿನ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ರೂಪಾದೇವಿ, ರೈತರು ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ಕೃಷಿ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಅಗತ್ಯವಿದೆ. ಅಂತರ್ಜಲ ಪ್ರಮಾಣ ಕುಸಿತದಿಂದಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಲಾಭ ಗಳಿಸಬಹುದು ಎಂದು ಹೇಳಿದರು. ಕೆಲಸಗಾರರ ಕೊರತೆ ಇರ್ಬೋದು ಅಥವಾ ಹವಾಮಾನ ವೈಪರೀತ್ಯ ಆಗ್ಬೋದು, ಇವೆಲ್ಲದಕ್ಕೂ ಸಹ ನಂಬಿಕೊಂಡು ನಾವು ಕೃಷಿನ ಮಾಡಬೇಕು ಅಂದರೆ, ಸುಸ್ಥಿರವಾಗಿ ಕೃಷಿನ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉತ್ತರ ಅಂದರೆ ಸಮಗ್ರ ಕೃಷಿ ಪದ್ಧತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಸಂಭ್ರಮಕ್ಕೆ ಹಲವು ಹೋರಾಟಗಾರರ ಪರಿಶ್ರಮ, ತ್ಯಾಗ ಅವಿಸ್ಮರಣೀಯ. ಪ್ರಾಚೀನ ಪರಂಪರೆಯೊಂದಿಗೆ ಸಂಪರ್ಕಿತವಾದಾಗ ದೇಶದ ಪ್ರಗತಿ ಸಾಧ್ಯ. ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ವಿವಿಧೆಡೆ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಯುವ ಪೀಳಿಗೆಯಲ್ಲಿ ದೇಶಾಭಿಮಾನ ಮೂಡಿಸುವುದು ಅತ್ಯವಶ್ಯ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಒತ್ತು. ನೂತನ ರೂಪುರೇಷೆಗಳನ್ನು ರಚಿಸಲು ವಿಧಾನ ಪರಿಷತ್ ಸದಸ್ಯ ಸಂಕನೂರು ಅಧ್ಯಕ್ಷತೆಯಲ್ಲಿ ಸಮಿತಿ. ಸುರೇಶ್ ಕುಮಾರ್. ಹಾಗೂ 4ನೇ ಜಾಗತಿಕ ಆಯುರ್ವೇದ ಉತ್ಸವಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ವಿವಿಧ ದೇಶಗಳ ವಿಷಯ ತಜ್ಞರ ಉಪಸ್ಥಿತಿ ಸಾಧ್ಯತೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.